ಮುಖ್ಯವಾದಂಥ ಮಂದಿರ ಯಾವುದು ಅಂದರೆ ಗಯಾ ಮಂಗಳ ಗೌರಿ ಮತ್ತು ಕಾಮಾಖ್ಯ, ಇವೆರಡೂ ಶತ್ರು ಸಂಹಾರಕ್ಕೆ ತುಂಬ ಪವಿತ್ರವಾದಂಥ ಜಾಗ. ಮತ್ತು ಅತಿ ಶಕ್ತಿಶಾಲಿ ಶ್ರೀಚಕ್ರ ಎಲ್ಲಿದೆ ಅಂತ ಸ್ವಲ್ಪ ಜನ ಕೇಳಿದರು. ಅತಿ ಶಕ್ತಿಶಾಲಿ ಶ್ರೀಚಕ್ರ ಇರೋದು ಇಡೀ ಭಾರತದಲ್ಲಿ ನಮ್ಮ ಕೇರಳದಲ್ಲಿ ಕಡಂಗಲ್ಲೂರು ಭಗವತಿ ಅಂತ ಇದೆ. ಅಲ್ಲಿ 4 ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಜಗದ್ಗುರು ಶಂಕರಾಚಾರ್ಯರು. ಕಡಂಗಲ್ಲೂರು ಭಗವತಿ ಅಂತೇಳಿ ದೇವಿ ಕುತ್ಕೊಂಡಿದ್ದಾರೆ. ನೋಡಿದ್ರೇ ತುಂಬ ಭಯಂಕರವಾಗಿದೆ ದೇವಿ ಕಡಂಗಲ್ಲೂರು ಭಗವತಿ. ಎಷ್ಟು ಭಯಂಕರ ಅಷ್ಟು ಭಯಂಕರ ಇದೆ. ಆ ದೇವಿನ ಶಾಂತಿ ಸ್ವರೂಪಕ್ಕೆ ತರಬೇಕು ಅಂದ್ಬಿಟ್ಟು ಜಗದ್ಗುರು ಶಂಕರಾಚಾರ್ಯರು ಒಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀಚಕ್ರದಲ್ಲಿ ಆ ದೇವಿನ ಆಹ್ವಾನ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ 4 ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಸುಮಾರು 600 ದೇವತೆಗಳನ್ನ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿ 600 ದೇವತೆಗಳಿಂದ ಕಡಂಗಲ್ಲೂರು ಭಗವತಿನ ಆಹ್ವಾನ ಮಾಡಿದ್ದಾರೆ ಜಗದ್ಗುರು ಶಂಕರಾಚಾರ್ಯರು. ಈಗಲೂ ಅಷ್ಟೇ, ನೀವು ಸಂಜೆ ಹೊತ್ತಲ್ಲಿ ಮಹಾಮಂಗಳಾರತಿ ನಡೆಯೋ ಟೈಮಲ್ಲಿ ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವಿನ ನೋಡ್ತಾ ಇದ್ರೆ ದೇವಿ ಕೋಪದಲ್ಲಿ ನೋಡ್ತಾ ಇರೋ ಥರ ಎಲ್ಲರಿಗೂ ಕಾಣಿಸುತ್ತೆ. ಅಷ್ಟು ಇದೆ. ನನ್ನ ಪ್ರಕಾರ ಇನ್ನೂ ದೇವಿ ಶಾಂತಿ ಆಗಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಕಠೋರವಾಗಿ ಕಾಣ್ತಾರೆ ದೇವಿ. ಕುತ್ಕೊಂಡಿರೋಂಥ ವಿಗ್ರಹ ಅದು ತುಂಬ ಚೆನ್ನಾಗಿದೆ. ಯಾರಿಗೂ ತುಂಬ ಕಷ್ಟ, ಒಬ್ಬ ಶತ್ರು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಅವನಿಂದ ನಾನು ಇರೋಕ್ಕಾಗ್ತಾ ಇಲ್ಲ ಅಂತ ಯಾರು ಅನ್ಕೋತಿರೋ ಅವರು ಕಡಂಗಲ್ಲೂರು ಭಗವತಿ ಮಂದಿರಕ್ಕೆ ಹೋಗಿ ದೇವಿನ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ಅವ್ರ ಶತ್ರುಗಳೆಲ್ಲ ನಾಶ